ನಮಸ್ಕಾರ. ಇವತ್ತು ನಾವು ಕೇಳೋಕೆ ಹೊರಟಿರೋ ಕತೆ ಸಿದ್ಧ ಅನ್ನೋ ಒಂದು ಕಾಡಾನೆಯದ್ದು. ಅವನ 102 ದಿನಗಳ ಹೋರಾಟ, ಕರುಣೆ ಮತ್ತು ಸಂಘರ್ಷದ ಬಗ್ಗೆ ನಮಗೆ ಬಹಳಷ್ಟನ್ನು ಹೇಳುತ್ತೆ. ಯೋಚನೆ ಮಾಡಿ, ಒಂದು ಕಾಡಾನೆ ಸುಮಾರು 2 ತಿಂಗಳ ಕಾಲ ಒಂದೇ ಸಮನೆ ನೀರಿನಲ್ಲೇ ಯಾಕೆ ನಿಂತಿರ್ಬೋದು? ಈ ಒಂದು ಪ್ರಶ್ನೆಯೇ ನಮ್ಮನ್ನು ಸಿದ್ಧನ ಕಥೆಯ ಆಳಕ್ಕೆ ಕರೆದುಕೊಂಡೋಗುತ್ತೆ. ಬನ್ನಿ, ಇದರ ಹಿಂದಿನ ಕಾರಣ ಏನು ಅಂತ ನೋಡೋಣ. 102 ದಿನಗಳು. ಅಬ್ಬಾ, ಇದು ಸಿದ್ಧ ತನ್ನ ಜೀವ ಉಳಿಸ್ಕೊಳ್ಳೋಕೆ ನಡೆಸಿದ ದೀರ್ಘ ಮತ್ತು ನೋವಿನ ಹೋರಾಟದ ದಿನಗಳು. ಈ ಸಂಖ್ಯೆ ಅವನ ಸಂಕಟದ ಜೊತೆಗೆ ಅವನ ಬದುಕುವ ಛಲದ ಕಥೆಯನ್ನು ಹೇಳುತ್ತೆ. ಸರಿ, ಹಾಗಾದ್ರೆ ಕಥೆಯ ಮೊದಲ ಭಾಗಕ್ಕೆ ಹೋಗೋಣ. ಇಡೀ ಜಗತ್ತಿನ ಗಮನ ಸೆಳೆದ ಆ ಒಂದು ದೃಶ್ಯದಿಂದಲೇ ಈ ಕತೆ ಶುರುವಾಗಿದ್ದು. ಈ ದೃಶ್ಯವನ್ನ ಒಮ್ಮೆ ನೋಡಿ. ಸುಮಾರು 35 ವರ್ಷದ ಈ ಗಂಡಾನೆ ಸಿದ್ಧ ಎಷ್ಟು ಮೌನವಾಗಿ ನೋವಿನಿಂದ ನೀರಿನಲ್ಲಿ ನಿಂತಿದ್ದಾನಲ್ವಾ? ಅವನ ಕಣ್ಣುಗಳೇ ಅವನ ಸಂಕಟವನ್ನ ಹೇಳ್ತಿದೆ. ಇದೇ ದೃಶ್ಯದಾನ ಸೇವ್ ಸಿದ್ಧ ಅನ್ನೋ ದೊಡ್ಡ ಅಭಿಯಾನಕ್ಕೆ ಕಾರಣವಾಗಿದ್ದು. ಹಾಗಾದ್ರೆ ಇಷ್ಟೆಲ್ಲ ಆಗೋಕೆ ಕಾರಣ ಏನು? ಈ ದುರಂತ ಶುರುವಾಗಿದ್ದು ಹೇಗೆ? ಬನ್ನಿ, ಆ ದಿನಕ್ಕೆ ವಾಪಸ್ ಹೋಗಿ ನೋಡೋಣ. ಈ ಸಿದ್ಧ ಮೂಲತಃ ಬೆನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದವನು. ಆಹಾರ ಹುಡುಕೊಂಡು ಆಗಾಗ ಮಾಗಡಿ, ರಾಮನಗರದ ಕಡೆ ಬರೋದು ಅವನ ವಾಡಿಕೆ. ಆದರೆ ಅವನ ಈ ಪ್ರಯಾಣವೇ ಅವನ ಬದುಕನ್ನೇ ಬದಲಾಯಿಸಿಬಿಡ್ತು. ಅದು 2016 ಆಗಸ್ಟ್ 30. ದೊಡ್ಡೇರಿ ಹತ್ರ ಕೆಲವು ಗ್ರಾಮಸ್ಥರ ಅವನ್ನ ಓಡಿಸ್ತಿದ್ದಾಗ ಆತಂಕವಲ್ಲಿ ಅವನು ಒಂದು ಗುಂಡಿಗೆ ಬಿದ್ದುಬಿಟ್ಟ. ಅಷ್ಟೇ, ಅವನ ಬಲಮುಂಗಾಲಿಗೆ ತುಂಬಾನೇ ದೊಡ್ಡ ಪೆಟ್ಟಾಯಿತು. ಅಲ್ಲಿಂದ ಶುರುವಾಯಿತು ಅವನ ನರಕ ಯಾತನೆ. ಒಮ್ಮೆ ಗಾಯವಾದ್ಮೇಲೆ ಸಿದ್ಧನ್ಗೆ ಬದುಕುಳಿಯೋ ಹೋರಾಟ ಶುರುವಾಯಿತು. ಅಷ್ಟೊಂದು ನೋವಿದ್ರೂ ಅವನು ತನ್ನ ಪ್ರಾಣ ಉಳಿಸ್ಕೊಳ್ಳೋಕ್ಕೆ ಏನು ಮಾಡ್ದ ಗೊತ್ತಾ? ನೋಡೋಣ ಬನ್ನಿ. ನೆನ್ಪಿದೆಯಾ, ನಾವು ಮೊದಲೇ ಕೇಳಿದ ಪ್ರಶ್ನೆ, ಸಿದ್ಧ ಯಾಕೆ ನೀರಿನಲ್ಲಿ ನಿಂತಿದ್ದ ಅಂತ? ಅದಕ್ಕೆ ಉತ್ತರ ಇಲ್ಲಿದೆ. ಆ ನೀರೇ ಅವನ ನೋವಿಗೆ ಔಷಧಿಯಾಗಿತ್ತು. ನೀರಿನ ತೇಲುವ ಶಕ್ತಿ ಅಂದರೆ ಬೋಯಾನ್ಸಿ ಅವನ ಮುರಿದ ಕಾಲಿನ ಮೇಲಿನ ಭಾರವನ್ನು ಕಡಿಮೆ ಮಾಡ್ತಿತ್ತು. ಇದು ಅವನ ನೋವನ್ನು ತಡೆಕೊಳ್ಳೋಕೆ ಅವನು ಕಂಡುಕೊಂಡ ದಾರಿ. ಸಿದ್ಧನ ಈ ಸ್ಥಿತಿ ಜನರ ಹೃದಯವನ್ನು ತಲುಪಿತು. ಅವನನ್ನ ಹೇಗಾದರೂ ಮಾಡಿ ಉಳಿಸಲೇಬೇಕು ಅಂತ ದೇಶದಾದ್ಯಂತ ಸೇವ್ ಸಿದ್ಧ ಅನ್ನೊಂದು ಅಭಿಯಾನವೇ ಶುರುವಾಯಿತು. ಇದರಿಂದ ಒಂದು ದೊಡ್ಡ ರಕ್ಷಣಾ ಕಾರ್ಯಾಚರಣೆಗೆ ಚಾಲನೆ ಸಿಕ್ತು. ಈ ಒಂದು ಕಥೆ ನೋಡಿ, ಮನುಷ್ಯರ 2 ಮುಖಗಳನ್ನು ತೋರಿಸುತ್ತೆ. ಒಂದು ಕಡೆ ಸಂಘರ್ಷಕ್ಕೆ ಇಳಿದು ಸಿದ್ಧನಿಗೆ ಗಾಯ ಆಗೋಕೆ ಕಾರಣವಾದ್ರು, ಇನ್ನೊಂದು ಕಡೆ ಅದೇ ಮನುಷ್ಯರು ಅವನ ಪ್ರಾಣ ಉಳಿಸೋಕೆ ಒಂದಾದ್ರು. ಸಿದ್ಧನನ್ನ ಉಳಿಸೋಕೆ ನಡೆದ ಪ್ರಯತ್ನ ನಿಜಕ್ಕೂ ಅದ್ಭುತ. ಅರಣ್ಯ ಇಲಾಖೆ ಜೊತೆ ನಮ್ಮ ಭಾರತೀಯ ಸೇನೆ ಕೈಜೋಡಿಸಿತು. ಕೇವಲ 2 ದಿನದಲ್ಲಿ ಅವನನ್ನು ನೀರಿಂದ ಮೇಲೆತ್ತೋಕೆ ಕ್ರಾಲ್ ಅನ್ನೋ ಒಂದು ವಿಶೇಷ ಮೆಟಲ್ ಫ್ರೇಮ್ ರೆಡಿ ಮಾಡಿದ್ರು. ಆಮೇಲೆ ದೇಶದ ಮೂಲೆ ಮೂಲೆಗಳಿಂದ ದೊಡ್ಡ ದೊಡ್ಡ ಪಶುವೈದ್ಯರು ಅವನ ಚಿಕಿತ್ಸೆಗೆ ಅಂತ ಬಂದರು. ಹೌದು, ಇದೊಂದು ದೊಡ್ಡ ತಂಡದ ಪ್ರಯತ್ನವಾಗಿತ್ತು. ಭಾರತೀಯ ಸೇನೆಯ ಮದ್ರಾಸ್ ಎಂಜಿನಿಯರ್ಸ್ ಗ್ರೂಪ್, ಅಸ್ಸಾಂನಿಂದ ಬಂದಿದ್ದ ಡಾಕ್ಟರ್ ಕುಶಾಲ್ ಶರ್ಮಾ, ಕೇರಳದ ವೆಟ್ಸ್. ಅಷ್ಟೇ ಅಲ್ಲ, ಸಿದ್ಧನಿಗೆ ಧೈರ್ಯ ತುಂಬೋಕೆ ಗಜೇಂದ್ರ, ಹರ್ಷ ಅನ್ನೋ 2 ಕುಮ್ಗಿ ಆನೆಗಳನ್ನು ಕರೆತರಲಾಗಿತ್ತು. ಎಲ್ಲರೂ ಒಂದಾಗಿ ಕೆಲಸ ಮಾಡಿದ್ರು. ಇಷ್ಟೆಲ್ಲ ಪ್ರಯತ್ನಗಳು, ಲಕ್ಷಾಂತರ ಜನರ ಪ್ರಾರ್ಥನೆ, ಆದರೂ ಸಿದ್ಧನ ಹೋರಾಟ ಒಂದು ದುಃಖಕರ ಅಂತ್ಯವನ್ನು ಕಾಣಬೇಕಾಯಿತು. ಸತತ 102 ದಿನಗಳ ಕಾಲ ಹೋರಾಡಿದ ನಂತರ 2016 ಡಿಸೆಂಬರ್ 9 ಮುಂಜಾನೆ ಸಿದ್ಧ್ ಕೊನೆಯುಸಿರೆಳೆದ. ಅವನನ್ನು ಉಳಿಸೋಕೆ ಮಾಡಿದ ಎಲ್ಲ ಪ್ರಯತ್ನಗಳು ವಿಫಲವಾದವು. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಾಗ ಅವನ ಸಾವಿಗೆ ನಿಜವಾದ ಕಾರಣ ಗೊತ್ತಾಯಿತು. ತೀವ್ರವಾದ ಆಂತರಿಕ ಸೋಂಕು ಅಂದರೆ ಇಂಟರ್ನಲ್ ಇನ್ಫೆಕ್ಷನ್. ಗಾಯದಿಂದಾಗಿ ಅವನ ದೇಹ ಒಳಗೊಳಗೆ ಹಾಳಾಗಿತ್ತು. ಅವನ ದೇಹದೊಳಗೆ ಬರೋಬ್ಬರಿ 15 ಲೀಟರ್ ಕೀವು ಸಿಕ್ಕಿತ್ತು. ಊಹಿಸ್ಕೊಳ್ಳಿ ಅವನು ಎಷ್ಟೊಂದು ನೋವು ಅನುಭವಿಸಿರಬಹುದು ಅಂತ. ಈ ಸಂಖ್ಯೆ ಅವನ ಸಂಕಟದ ತೀವ್ರತೆಗೆ ಸಾಕ್ಷಿ. ಸವಣದುರ್ಗ ಅರಣ್ಯ ಪ್ರದೇಶದಲ್ಲಿ ನಡೆದ ಅವನ ಅಂತ್ಯಕ್ರಿಯೆಗೆ ಸಾವಿರಾರು ಜನ ಸೇರಿದ್ರು. ಅವನು ಬರೀ ಒಂದು ಕಾಡಾನೆ ಆಗಿ ಉಳಿದಿರಲಿಲ್ಲ. ಅವನ ಹೋರಾಟ ಎಲ್ಲರ ಮನಸ್ಸಲ್ಲೂ ಉಳಿದು ಅವನೊಂದು ಸಂಕೇತವಾಗಿ ಬದಲಾಗಿದ್ದ. ಹಾಗಾದ್ರೆ ಸಿದ್ಧನ ಈ ಕಥೆ ನಮ್ಗೇನು ಹೇಳುತ್ತೆ? ಅವನ ಈ ಹೋರಾಟದಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನು? ಸಿದ್ಧನ ಹೋರಾಟ ಇಡೀ ಜಗತ್ತಿಗೆ ಮಾನವ ಪ್ರಾಣಿ ಸಂಘರ್ಷದ ಕರಾಳ ಮುಖವನ್ನ ತೋರಿಸಿಕೊಟ್ಟು. ಇದು ಕೇವಲ ಒಂದು ಆನೆಯ ಕಥೆಯಲ್ಲ, ಬದಲಾಗಿ ನಾವು ನಮ್ಮ ಜವಾಬ್ದಾರಿಯನ್ನ ಅರಿಯಬೇಕು ಅನ್ನೋದಕ್ಕೆ ಒಂದು ಎಚ್ಚರಿಕೆಯ ಗಂಟೆ. ಸಿದ್ಧನ ಕತೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಟ್ಹೋಗಿದೆ. ನಾವು ಅಭಿವೃದ್ಧಿ, ಪ್ರಗತಿ ಅಂತ ಮುಂದುವರಿಯುತ್ತಾ ಇದ್ದೇವೆ. ಈ ದಾರಿಯಲ್ಲಿ ಕಾಡು ಪ್ರಾಣಿಗಳಿಗೆ, ವನ್ಯಜೀವಿಗಳಿಗೆ ಜಾಗ ಇದೆಯಾ? ಈ ಸಂಘರ್ಷವನ್ನು ನಿಲ್ಲಿಸೋಕೆ ನಾವು ಏನು ಮಾಡ್ಬೋದು? ಇದು ನಾವೆಲ್ಲರೂ ಉತ್ತರ ಕಂಡುಕೊಳ್ಬೇಕಾದ ಪ್ರಶ್ನೆ.